ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ಇವತ್ತು ನಮ್ಮ ಜೊತೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಇದೆ ಗಾಯ್ಸ್. ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಈ ಕಾರ್ನ ಶೂಟ್ ಮಾಡೋಕ್ಕೆ. ಸೊ ಈ ಕಾರ್ ಹೆಂಗೆ ಅಂದರೆ KGF ಫಿಟ್ ಆಯಿತು ಗೊತ್ತಾ ಮೂವಿ ಬಂದಾಗ, ಅದೇ ಥರ 7 ಸೀಟರ್ ಸೆಗ್ಮೆಂಟಲ್ಲಿ ಒಂಥರ ಬ್ಲಾಕ್ ಬಸ್ಟರ್ ಇದು ಅವಾಗ ಲಾಂಚ್ ಆದಾಗ. ಪ್ರೈಸಿಂಗು ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ, ಈ ಕಾರ್ ತೋರಿಸ್ತೀನಲ್ಲ ಇದ್ರ ವೇರಿಯಂಟ್ಸು ಫೀಚರ್ಸ್ ಎಲ್ಲ ಬಂದಿದೆ, ಬಟ್ ಪ್ರೈಸ್ ಇನ್ನೂ ಮೆನ್ಷನ್ ಮಾಡಿಲ್ಲ. ಸೊ ಬಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಮ್ಯಾಟ್ರಿಗೆ ಬರ್ತೀನಿ. ಯಾರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ, ತುಂಬ ಜನ ಜಾಸ್ತಿ ಇದ್ದೀರಾ, ಒಳ್ಳೆ ಟ್ರಿಪ್ಗೆ ಹೋಗ್ಬೇಕಾದ್ರೆ 7 ಸೀಟರ್ ಕಾರ್ ಬೇಕು ಅಂದರೆ ಕಿಯಾ ಕ್ಯಾರೆನ್ಸ್ ಈಗ ಟಾಪ್ ರೆಕಮೆಂಡೆಡ್, ಅಂದರೆ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್. ಯಾಕಂದರೆ ಫೇಸ್ ಲಿಫ್ಟ್ ಆದಮೇಲೆ ಈ ಗಾಡಿಗೆ ಫೀಚರ್ಸ್ ಎಷ್ಟು ತುಂಬಿದ್ದಾರೆ ಅಂದರೆ, ನನ್ನ ವಿಡಿಯೋಲಿ ಹೇಳಬೇಕು ಅಂದರೆ ಒಂದಿಷ್ಟು ಉದ್ದ ಚಾಟ್ ಲಿಸ್ಟನ್ನ ಮಾಡಿಕೊಂಡು ಆಮೇಲೆ ಒನ್ ಬೈ ಒನ್ ಹೋಗಬೇಕಾಗುತ್ತೆ. ಸೊ ಎರಡೆರಡು ಕಾರ್ ತೊಗೊಂಡ್ಬಂದಿದ್ದೀನಿ. ಟಾಪ್ ಎಂಡ್ ಇವತ್ತು ನನ್ನ ಹತ್ರ ಇಲ್ಲ, ಟಾಪ್ ಎಂಡ್ ಇನ್ನೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದು HTK ಪ್ಲಸ್ ಅಂದರೆ ಮಿಡ್ ವೇರಿಯಂಟ್. ಆಲ್ಮೋಸ್ಟ್ ನನ್ನ ಪ್ರಕಾರ ಇದೊಂದು 16-17 ಲಕ್ಷಕ್ಕೆ ಬರುತ್ತೆ. ಪ್ರೈಸ್ ಅನೌನ್ಸ್ ಆಗಿಲ್ಲ, ಸೊ ನಿಮ್ಗೆ ಆಕ್ಯುರೇಟ್ ಆಗಿ ನಾನು ಹೇಳೋಕ್ಕೂ ಆಗಲ್ಲ. ಅದು ನಿಮಗೆ 20 ಹತ್ರ ಬರುತ್ತೆ ಅನ್ಕೊಂಡಿದ್ದೀನಿ. ಡೀಸೆಲ್ ತೊಗೊಂಡ್ರೆ 3 ಇಂಜಿನ್ ಆಪ್ಷನ್ ಇದೆ ಈ ಕಾರಲ್ಲಿ. ಸೊ ನಿಮ್ಗೂ ಒಂಥರ ಕನ್ಫ್ಯೂಸ್ ಆಗ್ಬಿಡುತ್ತೆ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ. ಈ ಗಾಡಿ ಬಂದು HTK ಪ್ಲಸ್ ಅಂತ ಹೇಳಿದ್ನಲ್ಲ, ಮಿಡ್ ವೇರಿಯಂಟ್ ಅಲ್ಲಿ ನಿಮಗೆ ಸಫಿಷಿಯಂಟ್ ಫೀಚರ್ಸ್ ಒಂದು ಫ್ಯಾಮಿಲಿಗೆ ಏನೇನು ಬೇಕು ಪ್ರತಿಯೊಂದು ಇದೆ. ಫ್ರಂಟ್ ಅಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, DRLs ಕೊಟ್ಟಿದ್ದಾರೆ. ಕೀ ನೋಡಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸೊ ಕೀಯಿಂದಾನೇ ನೀವು ಏನ್ ಬೇಕು ಆಟ ಆಡ್ಬೋದು ಎಲ್ಲ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ವೀಲ್ಸ್ ಅಲಾಯ್ ವೀಲ್ ತರ ಕಾಣಿಸ್ತಿದೆ, ಬಟ್ ಇದು ಸ್ಟೀಲ್ ರಿಮ್ ಮೇಲೆ ಪ್ಲಾಸ್ಟಿಕ್ ಏನು ಹಬ್ ಕ್ಯಾಪ್ ಅಂತ ಕರಿತೀವಲ್ಲ ಅದನ್ನ ಕೂರಿಸಿರೋದು. ಒಂಥರ ಕಿಯಾದವರು ಈಗ ಈ ಕಾರ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ, ದೇ ಆರ್ ನಾಟ್ ಕನ್ಸಿಡರಿಂಗ್ ದಿಸ್ ಆಸ್ MPV. ನಾವು ಇದನ್ನ SUV ತರ ಸ್ಟೈಲಿಶ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಗಾಡಿ ಹಂಗೇನು ಇದೆ. ಮೇಲ್ಗಡೆ ರೂಫ್ ರೇಸ್ ನೋಡ್ತಾ ಇದ್ದೀರಾ. ಅಂಡ್ ಸನ್ ರೂಫ್ ಈ ವೇರಿಯಂಟ್ ಅಲ್ಲಿ ಬರಲ್ಲ. ಇಂಟೀರಿಯರ್ಸ್ ತೋರಿಸೋಣ ಒಂದ್ಸತಿ. ನೋಡಿ, ರಿಕ್ವೆಸ್ಟ್ ಸೆನ್ಸರ್ ಇದೆ, ಬಟನ್ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಯ್ತು. ಇಂಟೀರಿಯರ್ಸ್ ನೋಡಿ, ಇದು ಯಾವುದೇ ಕಾರಣಕ್ಕೂ ಮಿಡ್ ವೇರಿಯಂಟ್ ತರ ಇಲ್ವೇ ಇಲ್ಲ. ಎಲ್ಲ ಪ್ರತಿಯೊಂದು ಏನು ಟಚ್ ಸ್ಕ್ರೀನ್ ಬೇಕು, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಇದೆ. ಆ್ಯಂಡ್ ಸೇಫ್ಟಿ ಈ ಸತಿ ಕಿಯಾದವರು ಸಿಕ್ಕಾಬಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 6 ಏರ್ ಬ್ಯಾಗ್ಸ್ ಬೇಸಿಕ್ ವೇರಿಯಂಟ್ ಇಂದಾನೆ. ವೀಲ್ ಬೇಸ್ ಸೆಗ್ಮೆಂಟ್ ಅಲ್ಲಿ ಲಾರ್ಜೆಸ್ಟ್ ಇನೋವಾ ಅಷ್ಟು ಬರುತ್ತೆ ಆಲ್ಮೋಸ್ಟ್ ಅಲ್ಲೊಬ್ರು. ಇನೋವಾಗಿಂತ ಜಾಸ್ತಿ. ಸೊ ಕಂಫರ್ಟು ಕ್ರೇಜಿ ಆಗಿದೆ ಕಾರ್ ಒಳಗಡೆ. ಕುತ್ಕೊಂಡು ತೋರಿಸೋಣ. ನಮ್ಮ ಜೊತೆ ಪ್ರದೀಪ್ ಬ್ರೋ ಇದ್ದಾರೆ. ಬನ್ನಿ ಬ್ರೋ, ಒಳಗಡೆ ಕುತ್ಕೊಂಡು ಚೆಕ್ ಮಾಡೋಣ. ನೋಡಿ ಹಿಂಗಿದೆ ಒಳಗಡೆ, ಫುಲ್ ಫ್ಲಾಟ್ ಫ್ಲೋರು. ಈ ಸೀಟ್ನ ಆದಷ್ಟು ಹಿಂದೆ ಪುಷ್ ಮಾಡಿದ್ದೀನಿ, ಸೊ ಎಷ್ಟು ಸ್ಪೇಸ್ ಸಿಗುತ್ತೆ ಅಂತ. ಬ್ರೋ ಹೆಂಗಿದೆ? ಆಕ್ಚುಲಿ ತುಂಬಾ ಸ್ಪೇಷಿಯಸ್ ಆಗಿದೆ. ಮೈಕ್ ಇಲ್ಲ ನಿಮ್ಗೆ, ಹಿಂದೆ ಇಟ್ಬಿಟ್ಟಿದ್ದೀನಿ. ಓಕೆ, ಬಟ್ ಆರಾಮಾಗಿ ನಾವಿಬ್ರು ದಪ್ಪ ಇದ್ದೀವಿ, ಬಟ್ ಸ್ಟಿಲ್ ಆರಾಮಾಗಿ ಕೂತಿದ್ದೀವಿ. ತುಂಬಾ ಇಬ್ರು ಆ ಕಡೆ ಹೊತ್ಕೊಳ್ಳಿ ನೋಡೋಣ. ನಾವಿಬ್ರು ಕೂತ್ಕೊಂಡ್ರು ಈ ಜಾಗ ಉಳಿಯುತ್ತೆ. ಓಕೆ, ನೈಸ್. ಲಾಂಗ್ ಟ್ರಿಪ್ ಎಲ್ಲ ಈಸಿಯಾಗಿ ಹೋಗ್ಬೋದು. ಪ್ರೀಮಿಯಂನೆಸ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಕಾರಲ್ಲಿ. ಬೇಸಿಕ್ ವೇರಿಯಂಟ್ ಇಂದಾನೆ ನೋಡಿ ಸನ್ ಶೇಡ್ಸ್ ಇದೆಲ್ಲ ಒಂಥರ ಬೇಸಿಕ್ ವೇರಿಯಂಟ್ ಅಲ್ಲೇ ಕೊಟ್ಟಾಗ ನಮ್ ಜನಕ್ಕೆ ಖುಷಿ ಆಗುತ್ತೆ. ಕಂಫರ್ಟ್ ಅಂತ ಬಂದ್ರೆ ಸೂಪರ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಹಿಂದ್ಗಡೆ 7 ಸೀಟಿಂಗ್ ಅಲ್ವಾ, ಸೊ ಅದ್ರ ಫಸ್ಟ್ ಬೂಟ್ ಸ್ಪೇಸ್ ತೋರಿಸ್ತೀನಿ, ಆಮೇಲೆ ನೋಡೋಣ. ಹಾನೆಸ್ಟ್ ಆಗಿ ಹೇಳ, ನನಗೆ ಈ ರೇರ್ ಡಿಸೈನ್ ಮಾತ್ರ ಸಿಕ್ಕಾಬಡೆ ಇಷ್ಟ ಆಯ್ತು. ಕನೆಕ್ಟಿಂಗ್ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಆಟೋಮೆಟಿಕ್ ಕಾರ್ ಇದು, ಬ್ಯಾಡ್ಜಿಂಗ್ ಸಿಗ್ತಾ ಇದೆ. ಈ ವೇರಿಯಂಟ್ ಅಲ್ಲಿ ನಿಮಗೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಬರಲ್ಲ, ಬರೀ ರಿವರ್ಸ್ ಕ್ಯಾಮ್ರಾ ಮಾತ್ರ ಇರೋದು. ಸೊ ನೋಡೋಣ. ಸ್ಪೇಸ್ ಕ್ರೇಜಿ ಆಗಿದೆ ಕಾರಲ್ಲಿ, ಕಾಣಿಸ್ತಾ ಇದೆಯಾ? ಇದು 2 ಸೀಟ್ ಫೋಲ್ಡ್ ಮಾಡಿದ್ಮೇಲೆ ಇದನ್ನ ಮೇಲ್ ಮಾಡಿ ಒಳಗಡೆ ಕುತ್ಕೊಂಡು ಚೆಕ್ ಮಾಡೋಣ ಬನ್ನಿ. ತುಂಬಾ ಜಾಸ್ತಿ ಲಗೇಜ್ ಇದೆ ಅಂದ್ರೆ ಆಗಲ್ಲ, 1 ಸೀಟ್ ಫೋಲ್ಡ್ ಮಾಡಲೇಬೇಕು. 7 ಸೀಟರ್ ಆಪ್ಷನ್ ಇದು. 6 ಸೀಟರ್ ಬರುತ್ತೆ ಆಕ್ಚುಲಿ. ನೀವು HT XL ತಗೊಂಡ್ರೆ ಮಧ್ಯದಲ್ಲಿ ಜಾಗ ಇರುತ್ತೆ. ಈಗ ಮೇನ್ ಮ್ಯಾಟ್ರ್ ಇರೋದೇನಂದ್ರೆ 3rd ರೋ 3 ಜನ ಕುತ್ಕೋಬೋದಾ, ಇಲ್ಲಿ 2 ಕುತ್ಕೋಬೋದಾ ಟೆಸ್ಟ್ ಮಾಡಿ ನೋಡೋಣ. 7 ಸೀಟರ್, ಫ್ರಂಟಲ್ 2, ಮಧ್ಯದಲ್ಲಿ 3, ಹಿಂದೆ 2. ಸೊ ಏನ್ ಟೆಸ್ಟ್ ಪಾಸ್ ಆಗುತ್ತಾ ಚೆಕ್ ಮಾಡಕ್ ನಾನು ಪ್ರದೀಪ್ ಬ್ರೋ ಇದೀವಿ. ಬಟ್ ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ. ಇದನ್ನ ಸೀಟ್ ಟಂಬಲ್ಗೆ ಸಿಂಪಲ್ ಆಗಿ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಅದಾಗದೆ ಹೈಡ್ರಾಲಿಕ್ ಸ್ಟಡ್ಸ್ ಇಂದ ಮೇಲ್ಗಡೆ ತಳ್ಳುತ್ತೆ. ಈಗ ಹಿಂದೆ ಪ್ರದೀಪ್ ಬ್ರೋ ಕಳಿಸ್ಬಿಡ್ತೀವಿ. ನಾನು ಹೋಗ್ತೀನಿ ಬನ್ನಿ. ಬ್ರೋ ಹೆಂಗಿದೆ? ಬ್ರೋ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ 3rd ರೋ ಸೀಟಿಂಗ್ ಅಂತಾನೆ ಹೇಳಿ. ನಾವಿಬ್ರೆ ಹೆಂಗ್ ಕೂತಿದೀವಿ ಅಂದ್ರೆ ಇನ್ ಮಿಕ್ದವ್ರು ಮಲ್ಕೊಬಹುದು ಇಲ್ಲಿ ಆರಾಮಾಗಿ. ತುಂಬಾ ಲೆಗ್ ರೂಮ್ ಇದೆ, ಸಪೋರ್ಟ್ ಚೆನ್ನಾಗಿದೆ. 10 on 10 ಗೈಸ್, ಕಂಫರ್ಟೇಬಲ್. ಟೆಸ್ಟ್ ಪಾಸ್ ಆಗಿದೆ. ಪ್ರಾಪರ್ 7 ಸೀಟರ್ ಇದು, ನಾಮಕೆ ವಸ್ತಾ ಅಲ್ಲ. ಹಿಂದ್ಗಡೆ AC ವೆಂಟ್ಸ್ ಇದೆ ನೋಡಿ, ಕುತ್ಕೊಳ್ಳೋರ್ಗೆ ಶೆಕೆ ಆಗಲ್ಲ. ಟಾಪ್ ಎಂಡ್ ತಗೊಂಡ್ರೆ ಬೋಸ್ ಸಬೂಫರ್ ಬರುತ್ತೆ. ಎಂಟರ್ಟೈನ್ಮೆಂಟ್ ಏನ್ ಕಮ್ಮಿ ಇಲ್ಲ. ಹೆಡ್ ರೆಸ್ಟ್ ಆಕ್ಚುಲಿ ಚೆನ್ನಾಗಿದೆ. ಮಿಡಲ್ ರೋಗಿಂತ ಲಾಸ್ಟ್ ಮೈಕ್ ಇಲ್ಲ, ಬರಲ್ಲ ನಿಮ್ದು ಮೋಸ್ಟ್ಲಿ. ಇಲ್ಲ ಪಕ್ಕದಲ್ಲೇ ಇದೀನಲ್ಲ, ಜೋರಾಗಿ ಮಾತಾಡ್ತೀವಿ, ಕೇಳಿಸುತ್ತಾ ಬಿಡಿ. ಬಟ್ ಆಕ್ಚುಲಿ ಮಿಡಲ್ ರೋಗಿಂತ ಟಾಪ್ ಲಾಸ್ಟ್ ರೋಲ್ ಕೂತ್ಕೊಳ್ಳೋರ್ಗೆ ಇನ್ನೂ ಜಾಸ್ತಿ ಕಂಫರ್ಟೇಬಲ್ ಆಗಿದೆ. ಈಗ ಮುಂದೆ ಹೋಗೋಣ ಬನ್ನಿ. ನೀನು ಈ ಕಡೆಯಿಂದ ಬಾ ಮಗ, ಆ ಕಡೆ ಚೆಕ್ ಮಾಡ್ತೀನಿ. 190 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇದ್ರದ್ದು. ಸೊ ಕುತ್ಕೊಳ್ಳೋಕೆ ಹತ್ತಕ್ಕೆ ಈಸಿ ಇದೆ. ಪ್ಲಸ್ ಅಂಡರ್ ಬಾಡಿ ಏನು ಟಚ್ ಆಗಲ್ಲ, ಹಂಪ್ಸಲ್ಲ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಕಾರ್ನ ಸ್ಟಾರ್ಟ್ ಮಾಡೋಣ. ಸೆಂಟರ್ ಡಯಲ್ ನೋಡಿದ್ರೆ ನಿಮಗೆ 10 ಇಂಚ್ದು ಒಂದು ನಾರ್ಮಲ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ವಿತ್ ಬಟನ್ಸ್. ಈ ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕ್. ಟಾಪ್ ಅಂಡ್ ತಗೊಂಡ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಬಟ್ ಈ ಗಾಡಿ ಇಲ್ಲ. ಸನ್ರೂಫ್ ಇನ್ನೊಂದು ಕಾರಲ್ಲಿ ಇದೆ, ತೋರಿಸ್ತೀನಿ. ನನ್ನ ಪ್ರಕಾರ ಒಂದು 16-17 ಲಕ್ಷಕ್ಕೆ ಸಿಕ್ಕಿದ್ರೆ ದಿ ವರ್ತ್ ಕಾರ್ ಇದು. ಇದರಲ್ಲಿ 3 ಇಂಜಿನ್ ಆಪ್ಷನ್ ಇದೆ, ತೋರಿಸ್ತೀನಿ ನೋಡಿ. ಇದು 1.5 ಲೀಟರ್ ಡೀಸೆಲ್.
ನೀವೇನಾದರೂ ಪೆಟ್ರೋಲ್ ತೊಗೊಂಡ್ರೆ ನಿಮ್ಗೆ 2 ಆಪ್ಷನ್ ಬರುತ್ತೆ. ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ 1.5, ಇನ್ನೊಂದು ಟರ್ಬೋ ಮಾತ್ರ ಆಸಮ್ ಆಗಿದೆ. ಪರ್ಫಾರ್ಮೆನ್ಸ್ ಸಗದಾಗಿದೆ. ಅದರಲ್ಲಿ 160 bhp ಪವರ್ ಇದೆ, 253 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಬಿಲ್ಡ್ ಕ್ವಾಲಿಟಿ, ಕ್ರಾಶ್ ಟೆಸ್ಟಲ್ಲಿ ಎಷ್ಟು ಬರುತ್ತೆ ನಿಮ್ಮ ಗೆಸ್ಟ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಾರ್ ತೋರಿಸ್ತೀನಿ ಈಗ. ಇದ್ರದ್ದು ಇಂಟೀರಿಯರ್ಸ್ ನೋಡಿ ಹೇಗಿದೆ. ಇದು ಸ್ವಲ್ಪ ಬೇಚ್ ಆ್ಯಂಡ್ ಬ್ಲೂ ಕಲರ್. ಇಲ್ಲಿ ನೋಡಿ, ಇದು ಬ್ಲೂ ಬರುತ್ತೆ, ಕೆಳಗಡೆ ಬ್ಲೂ, ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಸಾಫ್ಟ್ ಟಚ್ ಮೆಟೀರಿಯಲ್. ಈ ಗಾಡಿದು ಡೈಮೆನ್ಷನ್ಸ್ ಎರಡು ಸೇಮ್, ಒಳಗಡೆ ಪ್ರೀಮಿಯಂನೆಸ್ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಇದೇನು ಗೊತ್ತಾ, ಏರ್ ಪ್ಯೂರಿಫೈಯರ್. ಸೊ ಅಷ್ಟೊಂದು ಪೊಲ್ಯೂಷನ್ ಫೀಲ್ ಆಗಲ್ಲ ನಿಮಗೆ ಒಳಗಡೆ. ಇಲ್ಲಿ ಆಲ್ರೆಡಿ ಬ್ಯಾಗ್ಗಳನ್ನ ಲೋಡ್ ಮಾಡಿದ್ದೀವಿ ನೋಡಿ, ಪರವಾಗಿಲ್ಲ, ಗುಡ್ ಒನ್. ಇಂಟೀರಿಯರ್ಸ್ ಸೇಮ್ ಅಗೇನ್ ಬೇಜ್ ಕಲರ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ವೀಲ್ ಇದರಲ್ಲಿ ಸಿರಾಸಲ್ಲಿ ಬರ್ತಿತ್ತು ಗೊತ್ತಾ, 2 ಸ್ಪೋಕ್, ಸೇಮ್ ಹಂಗೆ ಇದೆ. ಲೆದರ್ ಫಿನಿಶ್, ಕಲರ್ ಚೇಂಜ್ ಆಗಿದೆ. ಗಾಡಿನ ಸ್ಟಾರ್ಟ್ ಮಾಡೋಣ. ಆ ಕಡೆಯಿಂದ ಬಾ. ಅನದರ್ ಅಡ್ವಾಂಟೇಜ್, ಹುಷಾರಾಗಿರ್ಬೇಕಿರೋದು, ಡ್ಯಾಶ್ ಕ್ಯಾಮ್ ಇದೆ, ತಗ್ಲಾಕೊಂಡ್ಬಿಡ್ತೀರಾ, ಹುಷಾರಾಗಿರಿ. ಇದ್ರಲ್ಲಿ ನಿಮಗೆ ಡ್ಯುಯಲ್ ಸ್ಕ್ರೀನ್ ಬರುತ್ತೆ, 12.25 ಇಂಚಸ್. ಅಡ್ವಾಂಟೇಜ್ ಏನಂದ್ರೆ, ಕಾರ್ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರುತ್ತೆ, ನೀವೆಲ್ಲೋ ಜಮ್ಮು ಕಾಶ್ಮೀರಲ್ಲಿ ಇರ್ತೀರಾ ಅನ್ಕೊಳ್ಳಿ, ಇದ್ರ 360 ಡಿಗ್ರಿ ಕ್ಯಾಮ್ರಾನ ನೀವು ಆನ್ ಮಾಡ್ಕೊಂಡು ಫೋನಲ್ಲಿ ನೋಡ್ಬೋದು. ಆ ತರ ಫೀಚರ್ಗಳೆಲ್ಲ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಟಾಪ್ ಎಂಡ್ ಅಲ್ಲಿ ಬರುತ್ತೆ, ಅದು ನೀವು ಫೋನಲ್ಲೇ ಆನ್ ಮಾಡ್ಬೋದು. ನನಗೆ ಇಷ್ಟ ಆಗಿದೆ ಏನಂದ್ರೆ ಈ ಡಯಲ್ಸ್, ಸೊ ಮೋಡ್ ಪ್ರಕಾರ ಚೇಂಜ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸ್ಕ್ರೀನ್ ಕೊಟ್ಟಿದ್ದಾರೆ ನೋಡಿ. ಈ ಕನ್ಸೋಲ್ ಏನು ನೋಡ್ತಾ ಇದ್ದೀರಾ, ಇದು ಸ್ವಿಚ್ ಮಾಡ್ಬೋದು, ನ್ಯಾವಿಗೇಷನ್ ಟು AC ಟು ನ್ಯಾವಿಗೇಷನ್. ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ನನಗೆ ಮಜಾ ಬಂತು, ಮೋರ್ ದೆನ್ ಆಟೋಮೆಟಿಕ್. ಈಗ ಹೋಗೋಣ ಡ್ರೈವ್ಗೆ, ಸ್ವಲ್ಪ ಹೊತ್ತು ಮಜಾ ತೋರಿಸ್ತೀನಿ ನೋಡಿ. ಓಪನ್ ಸನ್ರೂಫ್. ಇದು HTX ಆಗಿರೋ ಕಾರಣ ನಿಮಗೆ ಸಿಂಗಲ್ ಪೇನ್ ಸನ್ರೂಫ್ ಬರ್ತಾ ಇದೆ. ಅಕಸ್ಮಾತ್ ಟಾಪ್ ಎಂಡ್ ತೊಗೊಂಡ್ರೆ ಅಲ್ಲಿ ತನಕ ಇರುತ್ತೆ ಪ್ಯಾನೋರಾಮಿಕ್ ಸನ್ರೂಫ್. ಕ್ಲೋಸ್ ಮಾಡೋಣ ಸದ್ಯಕ್ಕೆ. ಇಲ್ಲಿ ನೋಡಿ, ಕಂಟ್ರೋಲ್ಸ್ ಇದೆ ಮೇಲೆ, ನೈಸ್ ಫೀಚರ್ಸ್. ಅನದರ್ ಥಿಂಗ್, ಲುಕ್ ಎನ್ಹಾನ್ಸ್ ಮಾಡೋದು ಯಾವುದು ಅಂದರೆ, ಇದರಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್ ಸಿಗುತ್ತೆ, ಅದರಲ್ಲಿ ಪ್ರೊಜೆಕ್ಟರ್. ಸೊ ಸಿಂಗಲ್ ಪ್ರೊಜೆಕ್ಟರ್ ಇದೆ. ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಲೋ ಬೀಮ್ಗೆ, ಇನ್ನು 2 ಹೈ ಬೀಮ್ಗಿದೆ. ಇದನ್ನು ಡ್ರೈವ್ ತೊಗೊಂಡೋಗೋಣ. ಕಮ್ ಆನ್, ಲೆಟ್ಸ್ ಗೋ. ಸೊ ಫೈನಲಿ ಗೈಸ್, ಈಗ ಡ್ರೈವ್ಗೆ ಹೋಗೋಣ. ಡಿ ಮೋಡ್ಗೆ ಹಾಕಿದ್ದೀನಿ ನೋಡಿ, PRNDS ಇದೆ. ಪಕ್ಕದಲ್ಲಿ ಮಿಸ್ಟರ್ ಹರ್ಷವರ್ಧನ್ ಇದ್ದಾನೆ. ಕಮ್ ಆನ್, ಲೆಟ್ಸ್ ಗೋ ಫಾರ್ ಅ ಡ್ರೈವ್. ಪಕ್ಕದಲ್ಲಿ ಒಳ್ಳೆ ಹೈವೇ ಇದೆ. ಆಟೋಮೆಟಿಕಲಿ 6 ಸ್ಪೀಡ್ ಇದು, ಬಟ್ ಪ್ಯಾಡಲ್ ಶಿಫ್ಟರ್ಸ್ ಇಲ್ಲ ಈ ವೇರಿಯಂಟಲ್ಲಿ. ಇದ್ದಿದ್ರೆ ಒಳ್ಳೆ ಮಜಾ. ಸೀಟ್ ಬೆಲ್ಟ್ ಹಾಕೊಂಬೋಣ ಫಸ್ಟು. ಸರ್ವಿಸ್ ರೋಡ್ಗೆ ಹೋಗ್ಬಿಟ್ಟು ಆಮೇಲೆ ಹೈವೇಗೆ ಜಾಯ್ನ್ ಆಗೋಣ. ಈಗ ಸಸ್ಪೆನ್ಷನ್ ಸಖತ್ತಾಗಿದೆ ಗೈಸ್, ನೈಸ್. ಹಂಪಲ್ಲಿ ಜಾಸ್ತಿ ಬೌನ್ಸ್ ಆಗಲ್ಲ. ನಾನು ಇನ್ನೊಂದಿದ್ರು ಕಾಂಪಿಟೇಟರ್ ಕಾರ್ ಓಡಿಸಿದ್ದೀನಿ 7 ಸೀಟರು, ಅದ್ರಲ್ಲಿ ನನಗೆ ಬೌನ್ಸ್ ಫೀಲ್ ಆಗುತ್ತೆ, ಬಟ್ ಈ ಗಾಡೀಲಿಲ್ಲ. ಎಸ್, ಮೋರ್ ಗ್ರೌಂಡ್ ಕ್ಲಿಯರೆನ್ಸ್. ಆ್ಯಾವ್ರೇಜ್ 7.6 ತೋರಿಸ್ತಾ ಇದೆ, ಬಿಕಾಸ್ ತುಂಬ ಸ್ಪೀಡಲ್ಲಿ ಬಂದಿದ್ವಿ ಅವಾಗಲೇ. ಈಗ ಥರ ಮಜಾ ಬರುತ್ತೆ ಕಾರ್ ಓಡಿಸ್ಬೇಕಾದ್ರೆ ಇದು. ಓಕೆ, 3, 2, 1 ರೋಲಿಂಗ್. ಸಸ್ಪೆನ್ಷನ್ ಸೂಪರ್. ಮ್ಯಾನ್ಯಲ್ ಮೋಡು ಇದೆ. ಓಕೆ ನೋಡಿ, ಇಲ್ಲಿ ಪ್ಲಸ್ ಮಾಡೋಣ. 6th ಗೇರಲ್ಲಿದೆ, ಬೆಣ್ಣೆ ಥರ ಹೋಗ್ತಾ ಇದೆ ಗಾಡಿ. ಮೈಲೇಜ್ ನೋಡಿ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಇಂಡಿಕೇಟರ್ ಹಾಕೊಂಡು ಲೈನ್ ಚೇಂಜ್ ಮಾಡೋಣ. ಮೈನಸ್ ದ ಗೇರ್, 5th ಗೇರಲ್ಲಿದೆ, 4th ಗೇರಲ್ಲಿದೆ. 4th ಗೇರಲ್ಲಿ ತೊಳೆದ್ರೆ 100 ಈಸಿಯಾಗಿ ಹೋಗುತ್ತೆ. ಬೀಗ ಹಾಕ್ಬೋಣ ಬಿಡಿ. ಅಲ್ಲೊಂದು ಸ್ಟ್ರೆಚ್ ತೊಗೊಳ್ಳೋಣ 0 to 100 ಇಂದ. ಯಾವುದು ಕಾರ್ ಇಲ್ಲ. ಪಬ್ಲಿಕ್ ಸೇಫ್ಟಿ ಫಸ್ಟು, ಡ್ರೈವಿಂಗ್ ರೆಸ್ಪಾನ್ಸಿಬಲಿ, ದಟ್ಸ್ ಕ್ವಿಕ್. ಟೈಮ್ ತೊಗೊಳ್ಳೋದು ಸ್ವಲ್ಪ, ಬಟ್ ಪರವಾಗಿಲ್ಲ, ಬಿಕಾಸ್ ಡೀಸೆಲ್ ಇಂಜಿನ್ ಅಲ್ವಾ ಇದು. ಮ್ಯಾನ್ಯಲ್ ಇದ್ದರೆ ಟಕ್ 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 ಅಂದ್ಕೊಂಡು ಆಟಾಡ್ಬೋದಿತ್ತು. ಹಿಂದೆ ಪ್ರದೀಪ್ ಅವ್ರು ತೊಗೊಂಬರ್ತಾ ಇದ್ದಾರೆ, ಮ್ಯಾನ್ಯಲ್ ಇದೆ ಅವ್ರ ಹತ್ರ. ಇದು ಆಟೋಮೆಟಿಕ್ ನೋಡಿ. ಪುನಃ ಥ್ರಾಟಲ್ ಪ್ರೆಸ್ ಮಾಡಿದೆ, ಇನ್ಸ್ಟೆಂಟಾಗಿ ತೊಗೊಳೋದು ಪಿಕಪ್. ಗೇರ್ ಡೌನ್ ಆಗಿ ಟಕ್ ಅಂತ ತೊಗೊಳುತ್ತೆ.
ಡೈನಾಮಿಕ್ಸ್ ಅಂತ ಬಂದರೆ ಓಕೆ ಇಂಪ್ರೂವ್ಡ್ ಅಂತೀನಿ ಬಿಕಾಸ್ ಆಫ್ ಸಸ್ಪೆನ್ಷನ್ ಆ್ಯಂಡ್ ಅಲಾಯ್ಸ್ 16 ಸಾಕು ಈ ಗಾಡಿಗೆ. ಆಟೋಮೆಟಿಕ್ ಒಂಥರ ನೆಮ್ಮದಿ ಓಡ್ಸೋಕ್ಕೆ. ನೋಡಿ ಈಗ ಪ್ರೆಸ್ ಮಾಡಿದೆ ಥ್ರಾಟಲ್ ಟಕ್ಕಂತ ಒಂದು ಗೇರ್ ಡೌನ್ ಆಗ್ಬಿಟ್ಟು ಫಾಸ್ಟ್ ಆಗ್ತಾ ಹೋಗುತ್ತೆ. ಕ್ರೂಸ್ ಕಂಟ್ರೋಲ್ ನೋಡೋಣ ಇರಿ, 100ಕ್ಕೆ ಬರಲಿ ಗಾಡಿ ಸೆಟ್ ಮಾಡ್ತೀನಿ. 104, 103, 101 ಕ್ರೂಸ್ ಓಕೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಇದ್ರ ಟಾಪ್ ಎಂಡಲ್ಲಿ ADAS ಬರುತ್ತೆ. ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರು ಅದೇ ಡ್ರೈವ್ ಮಾಡುತ್ತೆ, ಎಮರ್ಜೆನ್ಸಿ ಬ್ರೇಕ್ ಮಾಡುತ್ತೆ, ಅವನಾದ್ರೂ ಅಡ್ಡ ಬಂದರೆ ಸೈಡ್ಗೆ ಹೋಗುತ್ತೆ. ಏನು ಗಾಡಿ, ಫಂಟಾಸ್ಟಿಕ್ ಕಾರ್. ಪ್ರೈಸ್ ನೋಡೋಣ, 14 ಲಕ್ಷದ ರೇಂಜಲ್ಲಿ ಬಂದರೆ ಅಂತೂ ಸೂಪರ್ ಇದು. ಏನು ಹೇಳ್ತೀಯ ಮಿಸ್ಟರ್ ಹರ್ಷವರ್ಧನ್? ಬೇಸಿಕ್ ವರ್ಷನ್, ಬೇಸಿಕ್ ಅಂದರೆ ತೀರಾ ಬೇಸಿಕ್ ಅಲ್ಲ, ಒಂದು ಇದು ಮಿಡ್ ವೇರಿಯಂಟು HTK ಪ್ಲಸ್ ಇದು ಮಿಡ್ ವೇರಿಯಂಟ್ 16 lakhsಗೆ ಅಂತ. 17 ಸಿಕ್ಕಿದ್ರು ಓಕೆ. 16 ಓಕೆ. ಏನಕ್ಕೆ ಗೊತ್ತಾ, ಫೀಚರ್ಸ್ ಹಂಗಿದೆ. ಈ ಫೀಚರ್ಸ್ ಕಾಂಪಿಟೇಟರ್ ಕಾರ್ ಟಾಪ್ ಎಂಡಲ್ಲಿ ಬರುತ್ತೆ. ಸೊ ಇವ್ರು ಇಲ್ಲೇ ತುಂಬ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಸನ್ ರೂಫ್ ಒಂದಿಲ್ಲ, ಸನ್ ರೂಫ್ ಇದ್ಬಿಟ್ಟಿದ್ರೆ ಸೂಪರ್. ಕ್ರೂಸ್ಗೆ ಹಾಕಿದ್ದೀನಿ, ಹೋಗ್ತಾ ಇದೆ. 16 ಥ್ರಾಟಲ್ ಅಗೈನ್. ಲಾಂಚ್ ಆದರೆ ವ್ಯಾಲ್ಯೂ ಫಾರ್ ಮನಿ. ರಿಫೈನ್ಮೆಂಟ್ ಏನು ಬಟರ್ ಸ್ಮೂತ್. ಈ ಥರ ಹೈವೇಲ್ ಕೇಳುತ್ತೆ 100 ಹೋಗ್ಬೇಕು ಅಂತ. ಕ್ರೂಸ್ ಆಫ್ ಮಾಡೋಣ ಬೇಡ ಸದ್ಯಕ್ಕೆ. ಅಗೇನ್ ವಿಲ್ ಲಾಂಚ್ ದ ಕಾರ್. ಅಲ್ಲೆಲ್ಲಾದ್ರೂ ಸೈಡ್ಗೆ ಹಾಕ್ಬಿಟ್ಟು ನೋಡೋಣ ಇರಿ. ಟರ್ನಿಂಗ್ ಇದೆ ಬೇಡ. ಟರ್ನಿಂಗಲ್ಲಿ 100 ತಡ್ಕೊಳುತ್ತಾ? ಲೆಟ್ಸ್ ಚೆಕ್. ಬಾಡಿ ರೋಲ್ ಎಷ್ಟಿದೆ. ನಾನು ಏನು ಹೇಳೋದು ಗೊತ್ತಾ, ಸುಮಾರು ಜನ ಕಾರ್ ತೊಗೊಳಗೆ ಹೋಗ್ತಾರೆ, ಟೆಸ್ಟ್ ಡ್ರೈವೇ ನೋಡೋಲ್ಲ. ಟೆಸ್ಟ್ ಡ್ರೈವ್ ನೋಡಿದ್ರೆ ಬುಕ್ ಮಾಡಿಬಿಡ್ತಾರೆ. ಅದು ಹೆಂಗೋ ನಂಗಂತೂ ತಲೆಯೆಲ್ಲ ಕೆಟ್ಟೋಗುತ್ತೆ. ಬಿಕಾಸ್ ಏನು ಗೊತ್ತಾ, ಫೀಚರ್ಸು ಸೆಕೆಂಡ್ರಿ, ಫೀಚರ್ಸು ಪ್ರೀಮಿಯಮ್ನೆಸ್ಸು, ಗಾಡಿ ಓಡ್ಸೋಕ್ಕೆ ಹೆಂಗಿದೆ, ಅದ್ರಲ್ಲಿ ದಮ್ ಇದೆಯಾ, ಎಳೆಯುತ್ತಾ ಅನ್ನೋದು ಫಸ್ಟ್ ಚೆಕ್ ಮಾಡಬೇಕು. ಆಮೇಲೆ ಡೈನಾಮಿಕ್ಸು ತಿರುಗಿದಾಗ ಸ್ಟೇಬಲ್ ಇದೆಯಾ, ಹೇಳ್ದಂಗೆ ಕೇಳುತ್ತಾ ಗಾಡಿ, ಎಲ್ಲ ಏನೋ ನೋಡೋಲ್ಲ ನಮ್ಮ ಜನ. ಅವ್ರಿಗೇನೋ ಒಂದು ಪ್ಯಾನೋರಾಮಿಕ್ ಸನ್ ರೂಫು, ಫ್ಯಾನ್ಸಿ ಫೀಚರ್ಸು, ಒಳಗಡೆ ಜಿಂಗ ಅಂತ ಲೈಟ್ ಬರ್ತಾ ಇರಬೇಕು, ಅದೆಲ್ಲ ಬಂದ್ಬಿಟ್ರೆ ಹಿಂಗೆ ಅನ್ನೋಷ್ಟಲ್ಲಿ ಬುಕ್ ಮಾಡಿಬಿಡ್ತಾರೆ ಕಾರ್ನ. 90 ಹೋಗ್ತಾ ಇದೆ, ಹಿಂಗೆ ಗೊತ್ತೇ ಆಗ್ತಾ ಇಲ್ಲ. ನೋಡಿಯಪ್ಪ ಹುಬ್ಳಿ, ಯಾರಾದರೂ ಸಬ್ಸ್ಕ್ರೈಬರ್ಸ್ ಇದ್ದರೆ ಹೇಳಿ, ಬಂದ್ಬಿಡ್ತೀವಿ ಹಂಗೆ ಸೀದಾ. 420 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಹಾಂ, ನಂಬರ್ ಸರಿ ಇಲ್ಲ. ನಂಬರ್ ಸರಿ ಇಲ್ಲ. ಸ್ಟೇರಿಂಗ್ ವೀಲ್ ಚೆನ್ನಾಗಿದೆ, ಬಟ್ ಲೆದರ್ ರ್ಯಾಪ್ ಇರಬೇಕಿತ್ತು. ನೋಡಿ ಈಸ್ ಕಮಿಂಗ್. ಯಾಕೋ ಬ್ಲೈಂಡ್ ಸ್ಪಾಟ್ ಈ ಪಿಲ್ಲರ್ ಸ್ವಲ್ಪ. ಹಾಂ ಓಕೆ, ಫುಲ್ ಥ್ರಾಟಲ್. ಇಂಜಿನ್ ನಾಯ್ಸ್ ಅಷ್ಟೊಂದು ಬರಲ್ಲ ಒಳಗಡೆ. NVH ಲೆವೆಲ್ಸ್ ಗುಡ್. ಹಂಡ್ರೆಡ್ಗೆ ಹೋಗಿದ ತಕ್ಷಣ 60ಗೆ ಹೋಗ್ಬಿಡುತ್ತೆ ಟಕ್ ಅಂತ. The car should be steady like this. ವಿಡಿಯೋ ಎಳೆದಾಕ್ಬಿಟ್ಟಿದ್ದೀನಿ. ಮಿನಿಮಮ್ ಅಂದರೆ ಒಂದು 15 ನಿಮಿಷ ಆಗಿರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಬೇಡ, ಇಲ್ಲಿ ಓವರ್ಟೇಕ್ ಫ್ರಮ್ ರೈಟ್. ಇಲ್ಲ ಪಾಪ ಅವರೇ ಜಾಗ ಬಿಡ್ತಾ ಇದ್ದಾರೆ. ವಾವ್, ಫಂಟಾಸ್ಟಿಕ್ ಕಾರ್ ಫಾರ್ ಲಾಂಗ್ ಡ್ರೈವ್ಸ್. ಈಸಿ ಕಂಫರ್ಟು ಹಂಗೆ ಇದೆ. ಎಷ್ಟೇ ಲಾಂಗ್ ಓಡಿಸಿದ್ರು ಬೋರ್ ಆಗಲ್ಲ, ಸ್ಟ್ರೈನ್ ಆಗಲ್ಲ. ಗಾಡಿ ಉದ್ದ ಬೇರೆ ಇದೆ, ಸ್ವಲ್ಪ ಡೈಮೆನ್ಷನ್ ನೋಡ್ಕೊಂಡು ಆಟ ಆಡಬೇಕು. ಸೂಪರ್. ನಂಗಂತೂ ಖುಷಿ ಆಯಿತು ಗಾಡಿ ಓಡಿಸ್ಬಿಟ್ಟು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವ್ಲಾಗ್ಸ್ಗೋಸ್ಕರ ಐಫಿಲ್ ಕನ್ನಡ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಗಾಯ್ಸ್, ಬಾಯ್.